ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಶ್ರೀದೇವಿ. ನನ್ನ ಶ್ರೀದೇವಿ ಮೂರ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಆಗ್ಲೇ ಅರ್ಧ ವಿಡಿಯೋ ಹಾಕಿದ್ದೆ ನಾನು ಹೊಲಿಯೋದು. ತುಂಬಾ ದೊಡ್ಡದಾಗಿತ್ತು, ಅದಕ್ಕೆ ಪೂರ್ತಿ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಉಳಿದಿರೋ ಇನ್ನೂ ಅರ್ಧ ಈಗ ಅಪ್ಲೋಡ್ ಮಾಡ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ನಾನು ನಿಮ್ಗೆ ತೋರಿಸ್ತೇನೆ ಯಾವ ರೀತಿ ಹೊಲಿಬೇಕಂತ. ಸ್ಲೀವ್ಸ್ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇಲ್ಲಿ ಸ್ವಲ್ಪ ಕಡಿಮೆ ಬಿದ್ದಿತ್ತಲ್ಲ, ಈ ರೀತಿ ಕಟಿಂಗ್ ಮಾಡ್ಕೊಂಡು ಇಟ್ಟಿದ್ದೇನೆ. ಇದನ್ನ ಈಗ ಹಚ್ಕೊಳ್ಳೋಣ. ಇದಕ್ಕೆ ನೋಡಿ, ಈ ರೀತಿ ಹಚ್ಕೊಳ್ಳೋಣ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಹೀಗೆ ಮೇಲೆ ಒಂದು ಈ ರೀತಿ ಎಲ್ಲಿ ದಾರ ಬರುತ್ತೆ ಅಲ್ಲಿಂದ ಕಟ್ ಮಾಡಿ. ದಾರ ಇಡಬೇಡಿ, ಫಿನಿಶಿಂಗ್ ಚೆನ್ನಾಗಿ ಕಾಣೋದಿಲ್ಲ. ಈಗ ನೋಡಿ, ನಾನಿಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೇನಲ್ಲ, ಇದನ್ನೇ ನಾನು ಈಗ ಫೋಲ್ಡ್ ಮಾಡ್ತೇನೆ. ಸ್ವಲ್ಪ ಇದು ಮಡ್ಚ್ಕೊಂಡು ಸ್ವಲ್ಪ ನೋಡಿ, ಈ ರೀತಿ ಮಡ್ಚ್ಕೋತೇನೆ. ನೋಡಿ, ಈ ರೀತಿ ಚೆನ್ನಾಗಿ ಮಡ್ಚ್ಕೋಬೇಕು. ಈಗ ನೋಡಿ, ಈ ರೀತಿ ನಾನು ಮಾಡ್ಕೊಂಡಿದ್ದೇನೆ. ಈಗ ನೋಡಿ, ಇದು ಕರೆಕ್ಟ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ಇದು ಉಲ್ಟಾ ಇಡಬೇಕು, ಸೀದಾ ಇಡಬೇಕು.
ಮೇಲೆ ಇದೊಂದು ಉಲ್ಟಾ ಇಡಬೇಕು. ಯಾಕೆಂದರೆ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೋಬೇಕಲ್ಲ. ನೋಡಿ, ಇದು ಮೊದಲು ಕರೆಕ್ಟಾಗಿ ಇದೇ ಇಲ್ಲ ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಇಲ್ಲಿ ಹೆಚ್ಚು ಕಡಿಮೆ ಆಗಿದೆಯಲ್ಲ, ಇದನ್ನು ಕಟ್ ಮಾಡಿ ಈ ರೀತಿ ಫಿನಿಶಿಂಗ್ ಕೊಡಿ. ಈಗ ನೋಡಿ, ಇಲ್ಲಿ ನೋಡಿ ಈ ರೀತಿ ಶೇಪ್ ಬರಬೇಕು. ಫ್ರಂಟ್ ಪಾರ್ಟ್ ಇಲ್ಲಿಂದ ನಾನು ಕಟ್ ಮಾಡಿದೆ. ಓಕೆ, ಈಗ ನಾನು ತೋಳನ್ನು ಅಟ್ಯಾಚ್ ಮಾಡ್ಕೊತೇನೆ. ನೋಡಿ, ಈ ರೀತಿ ಮಾರ್ಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವುದು ಫ್ರಂಟ್ ಪಾರ್ಟ್ ಅಂತ. ಇಲ್ಲಿ ನೋಡಿ, ಇದು ಫ್ರಂಟ್ ಪಾರ್ಟು, ಇದು ಫ್ರಂಟ್ ಪಾರ್ಟು, ಇದು ಫ್ರಂಟಿಗೆ ಬಂದು ಅಟ್ಯಾಚ್ ಆಗಬೇಕು. ಈ ರೀತಿ ನೋಡಿ, ನೋಡಿ ಈ ರೀತಿ ಆ ಕಡೆಯಿಂದ ಈ ಕಡೆಯಿಂದ ಈ ರೀತಿ ನಾನು ಈ ರೀತಿ ತೋಳನ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಇದೆ ನೀವು ಆ ರೀತಿ ಮಾಡ್ಕೊಳ್ಳಿ. ನನಗೆ ಇದು ಕಂಫರ್ಟೇಬಲ್ ಆಗಿದೆ, ಸೊ ನಾನು ಇದೇ ಮಾಡ್ತೀನಿ. ನೋಡಿ, ತೋರಿಸ್ತೇನೆ ನಾನು. ನೋಡಿ, ಈ ರೀತಿ ಚೆನ್ನಾಗಿ ಬಂದಿದೆ ನೋಡಿ ಸ್ಟಿಚಿಂಗು. ನೋಡಿ, ಈಗ ಇದ್ರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ತೇನೆ. ನೋಡಿ, ಈ ಥರ ಮಾಡ್ಕೊಳ್ಳಿ. ಅದೇ ರೀತಿ ಈ ಕಡೆನೂ ನೋಡಿ, ಇಲ್ಲಿ ಕಾಣಿಸುತ್ತೆ ಮಾರ್ಕ್ ಮಾಡಿದ್ದೆ ಫ್ರಂಟ್ ಪಾರ್ಟು, ಇದು ಕೂಡ ಫ್ರಂಟ್ ಪಾರ್ಟು. ನಾನು ಇದೇ ರೀತಿ ತೋಳನ್ನ ಅಟ್ಯಾಚ್ ಮಾಡ್ಕೊಳ್ತೇನೆ. ಹಾಗಾಗಿ ನನಗೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಈಗ
ಫಿಟ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಆಗ್ತಿದೆ, ನಮಗೆ ಫಿಟ್ಟಿಂಗ್ ಕರೆಕ್ಟ್ ಬರೋದಿಲ್ಲ ಅಂತ ಹೇಳೋರಿಗೆ ಇದಾದ್ಮೇಲೆ ಯಾವ ರೀತಿ ಫಿಟ್ಟಿಂಗ್ ಮಾರ್ಕ್ ಹಾಕೋಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ನಿಮ್ಮ ಕಟಿಂಗ್ ಕರೆಕ್ಟ್ ಆಗಿತ್ತಂದ್ರೆ ಫಿಟ್ಟಿಂಗ್ ಮಾರ್ಕು ಕರೆಕ್ಟ್ ಆಗಿನೇ ಬರುತ್ತೆ. ಈಗ ನೋಡಿ, ನಾನು ನಿಮಗೆ ಫಿಟ್ಟಿಂಗ್ ಮಾರ್ಕ್ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ಕೊಡ್ತೇನೆ. ಈಗ ನಾವು ಬಂದು ಆರ್ಮೋಲ್ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಕರೆಕ್ಟಾಗಿ ತಗೊಂಡು ಮೊದಲು ನೋಡಿ 9 ಇದೆ. ಓಕೆ, ಅದೇ ರೀತಿ ಕರೆಕ್ಟಾಗಿ ನೀವು 9ರ ಮೇಲೆ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, 9ರ ಮೇಲೆ ಮಾರ್ಕ್ ಮಾಡಿದೆ. ಸೇಮ್ ಅದೇ ಥರ ಇಲ್ಲಿ ಸಹ ಇಲ್ಲಿ ನೋಡಿ ನಿಮಗೆ ಕಾಣಿಸುತ್ತೆ, 9ರ ಮೇಲೆ ಮಾರ್ಕ್ ಮಾಡಿದೆ. ಈ ಥರ ರೌಂಡಾಗಿ ತೊಗೊಂಡು ಬರಬೇಕು. ಕರೆಕ್ಟಾಗಿ 9 ಇದ್ದರೆ 9, 8.5, 7 ಎಷ್ಟಿದೆ ಅಷ್ಟು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, ಇದು ನಮ್ಮದು ಆರ್ಮೋಲ್ ಆಯಿತು. ಈಗ ಸೊಂಟ ನೋಡಿ, ಸೊಂಟ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಸೊಂಟ ಬಂದು 19ಕ್ಕೆ ರೆಡಿ ಇದೆ. ಸೊ ಹಾಗಾಗಿ ನಾವು ಇಲ್ಲಿ 19 ತಗೊಳ್ಳೋಣ. ನೋಡಿ, ನಾನಿಲ್ಲಿ 19ರ ಮೇಲೆ ಮಾರ್ಕ್ ಇಲ್ಲಿ ನೋಡಿ, ಈ ರೀತಿ 19ರ ಮೇಲೆ ಮಾರ್ಕ್ ಮಾಡಿದೆ. ಈಗ ಇದನ್ನ ಇಲ್ಲಿಂದ ಇಲ್ಲಿಗೆ, ನಾನು ಜಾಸ್ತಿ ಸ್ಕೇಲ್ ಎಲ್ಲ ಯೂಸ್ ಮಾಡೋದಿಲ್ಲ. ನಾನು ಈ ರೀತಿನೇ, ನನಗೆ ಇದೇ ಕಂಫರ್ಟೇಬಲ್ ಆಗಿರುತ್ತೆ. ಸೊ ನಾನು ಇದೇ ರೀತಿ ಮಾಡ್ತೇನೆ, ಮಾರ್ಕ್ ಎಲ್ಲ ಇದೇ ರೀತಿ ಹಾಕ್ಕೊಳ್ತೇನೆ. ನೋಡಿ, ಈ ರೀತಿ ಒಂದು ಲೈನ್ ಆಯ್ತಲ್ಲ. ಈಗ ಫ್ರಂಟ್ ಪಾರ್ಟ್ ಆರ್ಮೋಲ್ ಅಂತೂ ಸೇಮ್ ಬರುತ್ತೆ. ಬ್ಯಾಕ್ ಸೈಡ್ ಏನು ಆರ್ಮೋಲ್ ಇದೆ ಅದೇ ಫ್ರಂಟು ಬರುತ್ತೆ. ಹಾಗಾಗಿ ಇಲ್ಲಿಂದ ನೋಡಿ, ಇಲ್ಲಿ ಶೋಲ್ಡರ್ ಮಾರ್ಕ್ ಇದೆ ಅಲ್ಲ, ಶೋಲ್ಡರ್ ಮಾರ್ಕಿಂದ ಈ ರೀತಿ ಸೇಮ್ ಮೆಥಡಲ್ಲಿ ಬ್ಯಾಕ್ ಸೈಡ್ ಯಾವ ರೀತಿ ತೊಗೊಂಡಿದ್ದೀವಿ ಅದೇ ರೀತಿ ಇಲ್ಲಿ 9. ಇದು ನೋಡಿ, ಹುಕ್ ಹಚ್ಚೋ ಪಟ್ಟಿ ಉಂಟು, ಇದು ಸಹ ಹುಕ್ ಹಚ್ಚೋ ಪಟ್ಟಿ ಉಂಟು. ನೋಡಿ, ಇದರದ್ದು ಎಷ್ಟು ಬರುತ್ತೆ, 9ರ ಮೇಲೆ 2 ಇಂಚು, 9ರ ಮೇಲೆ 2 ಇಂಚಿದೆ. ಇಲ್ಲಿ ನಾನು ಸೇಮ್ 9ರ ಮೇಲೆ 2 ತಗೊಳ್ತಿದ್ದೇನೆ. ಇದಕ್ಕೆ ಸಹ ಈ ರೀತಿ ಮಾರ್ಕ್ ಮಾಡ್ತೇನೆ. ನೋಡಿ, ಈ ರೀತಿ ಮಾರ್ಕ್ ಮಾಡ್ತೇನೆ. ನೆಕ್ಸ್ಟ್ ಈ ಸೈಡು ಅದೇ ರೀತಿ ನೋಡಿ, ಸೇಮ್ ಮೆಥಡ್ ಇಲ್ಲಿ 9. ಈಗ ಇದು ಹುಕ್ಕಿನ ಆಯ್ಪಟ್ಟಿ ಇದೆ, ಹುಕ್ಕಿನ ಮನೆ. ಸೊ ಅದು ಎಷ್ಟು ಬರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಇದು 10ರ ಮೇಲೆ 10ವರೆಗೆ
1 ಇಂಚ್ ಕಡಿಮೆ ಇದೆ. ಓಕೆ, 10ವರೆಗೆ 1 ಇಂಚ್ ಕಡಿಮೆ ಇದೆ. ಇಲ್ಲಿ ನೋಡಿ, ಸೇಮ್ ಅಷ್ಟೇ ಹಾಕ್ಕೊಂಡಿದ್ದೇನೆ ನಾನು. ಎಷ್ಟಿದೆ ಅಷ್ಟೇ ಕರೆಕ್ಟಾಗಿ ಹಾಕ್ಕೊಳ್ಬೇಕು. ನೀವು ಎಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಳ್ತೀರಲ್ಲ, ಸೊ ಅಷ್ಟು ಕರೆಕ್ಟಾಗಿ ನಿಮ್ಮ ಬ್ಲೌಸ್ ಫಿನಿಶಿಂಗು, ಬ್ಲೌಸು ಎಲ್ಲ ಕರೆಕ್ಟಾಗಿ ಬರುತ್ತೆ. ಕಸ್ಟಮರು ತುಂಬ ಖುಷಿ ಆಗ್ತಾರೆ. ನೋಡಿ, ಇಲ್ಲಿ ತೋಳು ಫಿಟ್ಟಿಂಗು 6.5. ಇಲ್ಲಿ ನೋಡಿ, ನಾನು ಸಹ 6.5 ನೋಡಿ. ಈ ರೀತಿ ಇಟ್ಕೊಂಡು ಈ ಆರ್ಮೂಲ್ ಇದೆಯಲ್ಲ ನೋಡಿ, ಆರ್ಮೂಲ್ ಇಲ್ಲಿದೆ, ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ ಇಟ್ಕೊಂಡು ಆರ್ಮೂಲಿಂದ ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡ್ರೆ ನಿಮ್ಮ ಬ್ಲೌಸ್ಗೆ ತುಂಬ ಫಿನಿಶಿಂಗ್ದ ಕಾಣಿಸುತ್ತೆ. ಮತ್ತು ಯಾರು ಸಹ ರಿಟರ್ನ್ ತಗೊಂಡು ಬರೋದಿಲ್ಲ. ಸ್ವಲ್ಪ ನಾವು ಹೆಚ್ಚು ಕಡಿಮೆ ಮಾಡಿದ್ರೆ ಮತ್ತೆ ಅದು ಬ್ಲೌಸ್ ರಿಟರ್ನ್ ಬರುತ್ತೆ. ಸೊ ಹಾಗಾಗಿ ಮಾಡುವಾಗಲೇ ತುಂಬ ಧ್ಯಾನದಿಂದ ಸ್ವಲ್ಪ ಟೈಮ್ ಕೊಟ್ಟು ಮಾಡಬೇಕು, ನಿಧಾನವಾಗಿ. ಅಷ್ಟೊಂದು ಫಾಸ್ಟ್ ಮಾಡಿ 10 ಬ್ಲೌಸ್ ಹೊಲಿತೇನೆ ನಾನು ಅನ್ನೋದಕ್ಕಿಂತ ಚೆನ್ನಾಗಿ ಒಂದೇ ಬ್ಲೌಸು ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟು ಫಿಟ್ಟಿಂಗ್ ಕರೆಕ್ಟಾಗಿ ಕೊಟ್ಟು ಸ್ಟಿಚ್ ಮಾಡಬೇಕು. ನೋಡಿ, ಈ ರೀತಿ ಕರೆಕ್ಟಾಗಿ ನೀವು ಮಾಡೋದ್ರಿಂದ, ಲೈನ್ ಎಳೆಯೋದ್ರಿಂದ ನಿಮ್ಮ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ. ನೋಡಿ, ಫಿಟ್ಟಿಂಗಲ್ಲಿ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗೋದಿಲ್ಲ. ಇದು ಈಗ ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ತೇನೆ ನೋಡಿ. ಇದು ನೋಡಿ, ಈ ಲೈನ್ ಬಂದು ಈ ಲೈನಿಗೆ ಈ ರೀತಿ ಎರಡು ಈಗ ಸ್ವಲ್ಪ ಹೊಲ್ಕೊಂಡಿವಲ್ಲ, ಆಮೇಲೆ ಮತ್ತೆ ಚೆಕ್ ಮಾಡಬೇಕು ಫ್ರೆಂಡ್ಸ್. ನಿಮಗೆ ಇದರಲ್ಲಿ ಯಾವುದೇ ಅರ್ಥ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ, ನಾನು ರಿಪೀಟ್ ಅದು ಮತ್ತೆ ಬೇರೆ ಬ್ಲೌಸ್ ಮೆಜರ್ಮೆಂಟಲ್ಲಿ ನಿಮಗೆ ಯಾವುದು ಕರೆಕ್ಟಾಗಿ ಅರ್ಥ ಆಗಿಲ್ವೋ ಅದ್ರ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೇನೆ. ಸ್ವಲ್ಪ ಮೊದಲು ಈ ಥರ ಮಾಡೋರಿಗೆ ಕರೆಕ್ಟಾಗಿ ಬರೋದಿಲ್ಲ. ನಾನು ಯಾವಾಗಲೂ ಮಾಡ್ತಾ ಇರ್ತೇನಲ್ಲ, ಹಾಗಾಗಿ ನೋಡಿ ಬಂದಿದೆ. ಸ್ವಲ್ಪ ಇಲ್ಲಿ ಚೂರು ಈ ಕಡೆ ಬಂದಿದೆ, ಇಷ್ಟಕ್ಕೇನಾಗಲ್ಲ. ಸೊ ಹಾಗಾಗಿ ನಡೆಯುತ್ತೆ. ನೋಡಿ, ಈ ರೀತಿ ಕರೆಕ್ಟಾಗಿ ನಿಮ್ಮ ಲೈನ್ ಮೇಲೆ ಹೊಲಿಗೆ ಬರಬೇಕು. ನಂತರ ಸೈಡಲ್ಲಿ ಸಹ ಹೆಂಗೆಂಗೋ ಅಡ್ಡ ತಿಡ್ಡ ತಗೊಳ್ಬಾರ್ದು. ಚೆನ್ನಾಗಿ ಈ ಥರ ಲೈನ್ ಬರಬೇಕು. ಈಗ ನೋಡಿ, ಈ ಥರ ಇದೆಯಲ್ಲ, ಈ ಥರ ಎಲ್ಲ ಫಿನಿಶಿಂಗ್ ನೋಡಿ, ಈ ಥರ ಫಿನಿಶಿಂಗ್ ಕೊಡಬೇಕು.
ಈ ಥರ ನಿಮ್ಮ ಫಿನಿಶಿಂಗ್ ಬರಬೇಕು ನೋಡಿ. ಹೊಲಿದಾಗ ಈ ಥರ ಚೆನ್ನಾಗಿ ಲೈನ್ ಸ್ಟ್ರೇಟ್ ಆಗಿ ಕಾಣಿಸಿದ್ರೆ ನಿಮ್ಮ ಬ್ಲೌಸ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ನಾನು ಈ ಕಡೆಯಿಂದ ಅಟ್ಯಾಚ್ ಮಾಡ್ಕೊತೇನೆ. ಇದು ಸಹ ತೋರಿಸ್ತೇನೆ ನೋಡಿ ನಿಮಗೆ. ನೋಡಿ ಲೈನ್ ಮೇಲೆ ಇದೆ, ಈ ಕಡೆಯಿಂದನೂ ಪೂರ್ತಿ ಲೈನ್ ಮೇಲೆ ಇದೆ. ಸರಿ, ಏನಾಯ್ತು ಈಗ ನೋಡಿ ಕರೆಕ್ಟಾಗಿ ಬಂದಿದೆ ಅಲ್ಲ, ನಿಮಗೆ ತೋರಿಸ್ತೇನೆ ನಾನು. ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ. ಈ ರೀತಿ ನೀವು ಚೆಕ್ ಮಾಡ್ಕೊಳ್ಳೋದಿದ್ರೆ ಈ ರೀತಿ ಚೆಕ್ ಮಾಡಬೇಕು. ಇಲ್ಲಿ ಸಹ ನೋಡಿ ಆರ್ಮೋಲ್, ಈ ಆರ್ಮೋಲಿಂದ ಈ ಆರ್ಮೋಲ್ವರೆಗೂ ನೋಡಿ ಕರೆಕ್ಟಾಗಿದೆ ನೋಡಿ. ಹುಕ್ಕಿನ ಪಟ್ಟಿಯಿಂದ ಹುಕ್ಕಿನ ಪಟ್ಟಿ ಇದೇ ರೀತಿ ನೋಡ್ಕೋಬೇಕು. ಈ ಕಡೆಯಿಂದ ಆದಮೇಲೆ ಮತ್ತೆ ಈ ಕಡೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ. ಫುಲ್ ಅಗಲ, ಸೊಂಟ, ಎದೆ ಸುತ್ತಳತೆ ಕರೆಕ್ಟ್ ಇದೆ, ಸೊಂಟ ಕರೆಕ್ಟ್ ಇದೆ, ಆರ್ಮೋಲ್ ಕರೆಕ್ಟ್ ಇದೆ. ಆರ್ಮೋಲ್ ಚೆಕ್ ಮಾಡಬೇಕಂದ್ರೆ ಯಾವ ರೀತಿ ನಿಮಗೆ ಕನ್ಫ್ಯೂಷನ್ ಇದ್ದರೆ, ಈಗ ನೋಡಿ ಇದು ಆರ್ಮೋಲ್ ಇದೆ ಅಲ್ಲ, ಈ ರೀತಿ ಆರ್ಮೋಲಿಂದ ಆರ್ಮೋಲ್ಗೆ ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ. ಆರ್ಮೋಲ್ ಕರೆಕ್ಟ್ ಇದೆ, ಎದೆ ಸುತ್ತಳತೆ ಕರೆಕ್ಟ್ ಇದೆ, ಸೊಂಟ ಸುತ್ತಳತೆ ಕರೆಕ್ಟ್ ಇದೆ. ಈಗ ತೋಳಿನ ಫಿಟ್ಟಿಂಗ್ ಎಲ್ಲಾನು ಚೆಕ್ ಮಾಡಿ ನಂತರ ಬ್ಲೌಸ್ನ ಕಸ್ಟಮರ್ಗೆ ಕೊಡಬೇಕು ಸ್ನೇಹಿತರೆ. ಇಲ್ಲಿ ನೋಡಿ ಇದು ಸಹ ಕರೆಕ್ಟಾಗಿ ಬಂದಿದೆ. ಸೊ ನಮ್ಮ ಬ್ಲೌಸು ಫಿನಿಶಿಂಗಲ್ಲಿ ರೆಡಿ ಇದೆ ಈಗ.